ಸಮಾಜ ಒಗ್ಗಟ್ಟಾಗಿರ್ತಕ್ಕಂಥ ಸಮಾಜ ಯಾವ್ದಾದ್ರು ಇದ್ದೆ ಅದು ಕುರುಬ ಸಮಾಜ. ಅದರ ನೇತೃತ್ವ ವಹಿಸ್ತಕ್ಕಂಥದ್ದು ಸನ್ಮಾನ್ಯ ಸಿದ್ದರಾಮಯ್ಯನವರು. ಇವತ್ತು ಯಾರು ಕೂಡ ನಮ್ಮನ್ನ ಮಾತಾಡ್ಸಕ್ಕಾಗ್ಲಿ ಮುಟ್ಟಕ್ಕಾಗ್ಲಿ ಬಹಳ ಭಯ ಪಡ್ತಾರೆ. ಅದು ನಾವು ಒಗ್ಗಟ್ಟಿದ್ರೆ ಮಾತ್ರನೇ. ಒಗ್ಗಟ್ಟಿಲ್ಲ ಅಂದ್ರೆ ನಮ್ಮನ್ನ ಬೇರೆ ರೀತಿ ರಾಜಕೀಯವಾಗಿ ಬಳಸ್ಕೊಳ್ಳೋದು, ನಮ್ಮ ಸಮಾಜನ ಮುಗಿಸುವಂತ ಕೆಲಸಗಳು ನಡೀತೈತೆ. ಹಾಗಾಗಿ ಕೈ ಮುಗಿದು ನಾನು ಪ್ರಾರ್ಥನೆ ಮಾಡ್ತೇನೆ, ಎಲ್ಲರೂ ಕೂಡ ಒಗ್ಗಟ್ಟಾಗಿ ಮುಂದಿನ ದಿವಸದಲ್ಲಿ ಹೋಗ್ಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಮತ್ತೊಂದು ಇಲ್ಲಿ ಕೂತಿರೋರು ಮತ್ತೆ ಮುಂದೆ ನಿಂತಿರೋರು 90% ಅಹಿಂದ ಸಮಾಜ ಕುರುಬರಲ್ಲ ಇಲ್ಲಿರೋದು, ಅಹಿಂದ ಸಮಾಜ. ವೇದಿಕೆ ಮೇಲೆ ಇರೋದು ಅಷ್ಟೇ, ಮುಂದೆ ಇರೋದು ಅಷ್ಟೇನೆ. ಇಲ್ಲ ಕನಕ ಜಯಂತಿ ಅಂತ ಕುರುಬರು ಸೇರಿದ್ದಲ್ಲ, ಅಹಿಂದ ಸಮಾಜ ಇಲ್ಲಿರ್ತಕ್ಕಂಥದ್ದು. ಈ ರಾಜ್ಯದ ಜನತೆಗೆ, ಅಹಿಂದ ವರ್ಗಕ್ಕೆ ನಾನು ಒಂದು ಕರೆ ಕೊಡ್ತೀನಿ. ನಾನು ರಾಜಕೀಯ ಪರವಾಗಿಂದ ಹೇಳ್ತಾ ಇರ್ತಕ್ಕಂಥದ್ದು ಪಕ್ಷ ಮುಖ್ಯ ಅಲ್ಲ, ಜಾತಿ ಮುಖ್ಯ ಅಂತ. ಏನೇಳ ಪಕ್ಷ ಮುಖ್ಯ ಅಲ್ಲ, ಜಾತಿ ಮುಖ್ಯ ಅಂತ. ಇವತ್ತೇನು ಕಳೆದ ಒಂದು ತಿಂಗಳಿಂದ ಟಿವಿಗಳಲ್ಲಿ ಬಹಳ ಕೆಟ್ಟದಾಗಿ ಏನೋ ಆಗೋಗ್ಬಿಡುತ್ತೆ ಅಂತೇಳಿ ಸರ್ಕಾರದ ಬಗ್ಗೆ ಜನ ಮಾತಾಡ್ತಾರೆ. ಕಾಂಗ್ರೆಸ್ ಪಕ್ಷದಲ್ಲೂ ಮಾತಾಡ್ತಾರೆ ಒಂದು ಗುಂಪು, ಬಿಜೆಪಿನಲ್ಲೂ ಮಾತಾಡ್ತಾರೆ ಒಂದು ಗುಂಪು. ಏನಾದ್ರೂ ಈ ಅಹಿಂದ ವರ್ಗ ಜನ ಕೇಳ್ತಾ ಇರೋದು, ಬಿಡ ಸಿದ್ದರಾಮಯ್ಯ ಎಲ್ಲ ಈ ರಾಜ್ಯದ ಮುಖ್ಯಮಂತ್ರಿ. ಈ ರಾಜ್ಯದಲ್ಲಿ 80% ಅಹಿಂದ ಜನ ಮುಖ್ಯಮಂತ್ರಿ ಸ್ಥಾನದಲ್ಲಿ ಇರ್ತಕ್ಕಂಥದ್ದು. 80%. ನಾನು ಕರೆ ಕೊಡ್ತಾ ಇದ್ದೀನಿ ಈ ರಾಜ್ಯದ ಜನತೆಗೆ. ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಏನಾದ್ರೂ ಸಿದ್ದರಾಮಯ್ಯ ಕುರ್ಚಿಗೆ ನನ್ನ ಕೈ ಇಕ್ಕರೆ ಸುಮಾರು 25 ಲಕ್ಷ ಜನ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಹೋಗಿ ಗೆಲುವು ಮಾಡಬೇಕು ಅಂತಕ್ಕಂಥ ಮಾತನ್ನ ಈ ರಾಜ್ಯಕ್ಕೆ ಕರೆ ಕೊಡ್ತಾ ಇದ್ದೀನಿ. ಸಿದ್ದರಾಮಯ್ಯನ ಕಥೆ ಏನಾದ್ರು ಕೈ ಇಕ್ಕರೆ ಅವತ್ತು ಕಾಂಗ್ರೆಸ್ನ ಮುಗಿಸ್ದಂಗೆ, ಸ್ಮಶಾನಕ್ಕೆ ಹೋದಂಗೆ, ಕಾಂಗ್ರೆಸ್ ಕಥೆ ಕ್ಲೋಸ್ ಆದಂಗೆ. ಯಾವುದೇ ಕಾರಣಕ್ಕೂ ಹೈಕಮಾಂಡ್ಗೆ ಪಕ್ಷಾತೀತವಾಗಿ ಅಹಿಂದ ವರ್ಗದ ಪರವಾಗಿ, ಅಹಿಂದ ವರ್ಗದ ಜನರ ಪರವಾಗಿ ನಾವು ಇವತ್ತು ಹೇಳಿಕೆ ಕೊಡ್ತಾ ಇದ್ದೀವಿ. ಏನಾದ್ರೂ ತಾವು ತಂಟಕ್ಕೆ ಬಂದ್ರೆ ಈ ರಾಜ್ಯದ 80% ಅಹಿಂದ ವರ್ಗಗಳು ಕೂಡ ಒಗ್ಗಟ್ಟಿಂದ ಇದ್ದು, ಅಲ್ಪಸಂಖ್ಯಾತ ಇರ್ಬೋದು, ಪರಿಶಿಷ್ಟ ಜಾತಿ ಇರ್ಬೋದು, ಎಲ್ಲ ಅಹಿಂದ ವರ್ಗಗಳು ಕೂಡ ಒಗ್ಗಟ್ಟಿಂದ ನಾವೆಲ್ಲ ಸಿದ್ದರಾಮಯ್ಯನಿಂದ ನಿಲ್ಲಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭ ಹೇಳಕ್ ಇಷ್ಟಪಡ್ತೇನೆ.